ಹಿಂದಿನ ಆಡಳಿತಗಾರರ ಬಗ್ಗೆ ಆಗಿರ್ಬೋದು, ಬಾಳಾಸಾಹೇಬ್ ಠಾಕ್ರೆ ಅವ್ರ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೆಣ್ಣಿನ ಪರಿಸ್ಥಿತಿ ಏನದ, ಇವತ್ತಿನ ದೇಶದ ಪರಿಸ್ಥಿತಿ ಏನನ್ನೋದು ಈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿಗ್ಗಜರ ಮಧ್ಯೆ ಚರ್ಚೆ ನಡೆದ. ಅದರಲ್ಲೂ ಮುಖ್ಯವಾಗಿ ಚೋಳರ ಕಾಲದ ಬಗ್ಗೆ, ವಿಶೇಷವಾಗಿ ಚೋಳರು ದಕ್ಷಿಣ ಭಾರತದಲ್ಲೇ ಭಾಳ ಸ್ಟ್ರಾಂಗ್ ಆಗಿದ್ದಂಥ ಒಂದು ಕಾಲದ ಅರಸರು ಇಡೀ ದಕ್ಷಿಣ ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥದ್ದು. ಅಷ್ಟೇ ಅಲ್ಲ, ಒಳ್ಳೆಯ ಗುಡಿಗಳನ್ನು, ಇನ್ನುಳಿದಗಳ ಗೋಪುರಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿನೂ ಅವ್ರಿಗೆ ಸಲ್ತದೆ. ಬಟ್ ಆ ಒಂದು ಹಿನ್ನೆಲೆಯಲ್ಲಿ ಅವರು ನಾವು ಮೆಚ್ಚಿದರೂ ಸಹ ಜನಸಾಮಾನ್ಯರ ಶೋಷಣೆ ಆ ಕಾಲಕ್ಕೂ ನಿಂತಿರಲಿಲ್ಲ ಅನ್ನೋಂಥ ಮಾತು ವ್ಯಕ್ತ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಈ ದಬ್ಬಾಳಿಕೆ ಅನ್ನುವಂಥದ್ದು, ದಬ್ಬಾಳಿಕೆ ಅನ್ನೋದು ಯಾವತ್ತೂ ಇತ್ತು, ಇವತ್ತು ಅದ. ಹೆಣ್ಣಿನ ಶೋಷಣೆ ಯಾವತ್ತೂ ಇತ್ತು, ಇವತ್ತು ಶೋಷಣೆ ನಡೀತದೆ. ಅದು ರೂಪಗಳು ಸ್ವಲ್ಪ ಬದಲಾಗಿದ್ದಾವೆ. ಆವತ್ತಿನಿಂದ ಇವತ್ತೊಂದು ರೀತಿ ಇನ್ನೊಂದು ಮುಖದಿಂದ ಹೆಣ್ಮಕ್ಳು ಶೋಷಣೆ ನಡೀತಾ ಇದೆ ಅನ್ನುವಂಥ ಮಾತುಗಳು ಸಹಿತ ವ್ಯಕ್ತ ಆಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಟ, ನಿರ್ಮಾಪಕ, ನಿರ್ದೇಶಕ ಅಮೋಲ್ ಪಾಲೇಕರ್ ಅವರು ವಿಶೇಷವಾಗಿ ಹೆಂಗಿದ್ರಪ್ಪ ಅಂತಂದರೆ, ಮುಂಬೈಯಲ್ಲೇ ಒಂದು ಅಂತಾರಾಷ್ಟ್ರೀಯ ಸಿನಿಮಾ ಒಂದು ಉತ್ಸವ ಆದಾಗ ಬಾಳಾಸಾಹೇಬ್ ಠಾಕ್ರೆ ಅವ್ರನ್ನ ಕರೀಲಾರದಕ್ಕೆ ಸಿಟ್ಟು ಮಾಡ್ಕೊಂಡಿದ್ರು. ಅದು ನಮ್ಮ ಬಗ್ಗೆ ಒಂದು ತಪ್ಪಾಗಿ ಮಾಡ್ಕೊಂಡಿದ್ರು. ಅಂದರೆ ಇವತ್ತಿಗೂ ಅದ ಮನಸ್ಥಿತಿ ಅದ. ನಾವು ರಾಜಕಾರಣಿ ದೊಡ್ಡವರು, ರಾಜ್ಯತ್ವ ದೊಡ್ಡದು ಅನ್ನುವಂಥ ಮಾತು ಅವ್ರಲ್ಲಿದಾವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ತಮ್ಮ ಚರ್ಚೆಯಲ್ಲಿ. ಅವರೊಂದಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇನ್ನೂ ಒಂದು ರಾಜೀವ್ ಸರ್ದೇಸಾಯಿ, ನೀವು ಕೇಳೋದು ಹೆಸರೇನಲ್ಲ, ಒಳ್ಳೆಯ ಲೇಖಕರಷ್ಟಲ್ಲ, ದೊಡ್ಡ ಪತ್ರಕರ್ತರು, ಭಾರತದ ಕಂಡಂಥ ಅಪರೂಪದ ಪತ್ರಕರ್ತರಲ್ಲಿ ಒಬ್ಬರು. ಅವರು ಇದರಲ್ಲಿ ಭಾಗವಹಿಸಿ ತಮ್ಮದೇ ಅಂಥ ಅಭಿಪ್ರಾಯವನ್ನು ಈ ರಾಜತ್ವದ ಕುರಿತಾಗಿ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಯಾವುದೇ ಕೇಂದ್ರ ಸರ್ಕಾರ ಇರಲಿ, ಅದು ಈ ಒಂದು ಪತ್ರಕರ್ತರನ್ನಾಗಿರ್ಬೋದು, ಮಾಧ್ಯಮವನ್ನಾಗಿರ್ಬೋದು, ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಅವ್ರು ಹೇಳಿದಂಗೆ ಕೇಳಬೇಕು, ಅವ್ರು ಹೇಳಿದಂಗೆ ಬರಿಬೇಕಂತ ಬಯಸ್ತಾ ಇರ್ತದೆ ಅಂಥೇಳಿ ಪತ್ರಕರ್ತರ ಅಂದ್ರೆ ಸ್ವತಂತ್ರ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಲ್ಲ, ಅದು ಹಿಂದೆ ಇವತ್ತಿನ ರಾಜಕೀಯಕ್ಕೆ ಅದು ಬಲಿ ಆಗ್ತಾಯಿದೆ. ಅದ್ರ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಒದ್ದಾಡ್ತಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ. ಮುಂದೆ ಇನ್ನೊಂದು ಏನಪ್ಪ ಅಂತಂದ್ರೆ,